मैं तो विदेश मंत्री जयशंकर को यही कहना चाहूंगा कि अगर आप हमारे देश की अच्छी फॉरेन पॉलिसी चाहते हैं तो एक काम कीजिए, इस्तीफा दे दीजिए। ಮೊನ್ನೆ ಯುದ್ಧದ ನಡುವೆ ಇರಾನ್ ಕೇವಲ ಭಾರತೀಯರಿಗಂತಲೇ ತಮ್ಮ ಏರ್ ಸ್ಪೇಸ್ ಓಪನ್ ಮಾಡಿದೆ ಅಂಡ್ ಅರೌಂಡ್ 1,000 ಇಂಡಿಯನ್ ಸ್ಟೂಡೆಂಟ್ಸ್ನ ಸೇಫ್ ಆಗಿ ಹೊರಗಡೆ ಕಳಿಸ್ಕೊಟ್ಟಿದೆ. ಅಷ್ಟೇ ಅಲ್ಲ, 2022 ರಷ್ಯಾ ಉಕ್ರೇನ್ ವಾರ್ನಲ್ಲಿ 22,500 ಭಾರತೀಯರನ್ನ ಪೋಲ್ಯಾಂಡ್, ಹಂಗೇರಿ ಮತ್ತು ರೊಮಾನಿಯಾ ಮೂಲಕ ಸೇಫ್ ಆಗಿ ಕಳಿಸ್ಕೊಡ್ಲಾಗುತ್ತೆ. 2024ರಲ್ಲಿ ಹೈತಿ ಗ್ಯಾಂಗ್ ವೈಲೆನ್ಸ್ನಿಂದ 30 ಭಾರತೀಯರನ್ನ ಸೇಫ್ ಆಗಿ ಇವ್ಯಾಕ್ಯುಯೇಟ್ ಮಾಡಲಾಗುತ್ತೆ. 2021ರಲ್ಲಿ ತಾಲಿಬಾನ್ ಅಟ್ಯಾಕ್ನಿಂದ ಸುಮಾರು 700 ಭಾರತೀಯರನ್ನು ತಜಿಕಿಸ್ತಾನ್ ಮತ್ತು ದೋಹಾದಿಂದ ಸೇಫ್ ಆಗಿ ತರಲಾಗುತ್ತೆ. 2023ರಲ್ಲಿ ಸುಡಾನ್ ಸಿವಿಲ್ ವಾರ್ನಿಂದ 3,800 ಭಾರತೀಯರನ್ನು ಕರೆಸೋಕೆ ಸ್ವತಃ ಸೌದಿ ಅರೇಬಿಯಾನೇ ತನ್ನ ಏರ್ ಆ್ಯಂಡ್ ನಾವೆಲ್ ಸಪೋರ್ಟ್ ಕಳಿಸ್ಕೊಡ್ತಾರೆ. 2024ರಲ್ಲಿ ಇಂಡಿಯನ್ ಡಿಪ್ಲೊಮಸಿಗೆ ಕತಾರ್ 8 ಎಕ್ಸ್ ನೇವಿ ಆಫೀಸರ್ಗಳ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಇಂಡಿಯಾ ಕಳಿಸ್ಕೊಡ್ತಾರೆ. ಎಸ್ ಜಯಶಂಕರ್ ಅವರು ಒಬ್ಬ UPSC ಟಾಪರ್ ಅಂಡ್ IFS ಆಫೀಸರ್ ಆಗಿದ್ದಂಥವರು. 48 ವರ್ಷಗಳ ಫಾರಿನ್ ಅಫೇರ್ಸ್ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ವ್ಯಕ್ತಿ. ಈ ಜರ್ಮನ್ ಶೆಫರ್ಡ್ ನಾಯಿ ಪೆಡಗ್ರಿ ಹೈಡೋಸ್ ಆಗಿ ಬಾಯಿಗೆ ಬಂದಂದು ಬೊಗಳ್ತಿದೆ. ದುಡಿಯೋದು ಬೊಗಳೋದು ಭಾರತದ ಹೆಸರು ಹೇಳ್ಕೊಂಡು, ಅದು ಜರ್ಮನಿಲಿ ಕೂತ್ಕೊಂಡು.